ಶ್ರೀಧರರಂಥ ಗುರುವಿನ ಜನನವು ಆಯಿತು ಆಗಲೇ ನಮ್ಮಿ ಭುವಿಯೋಳು. ಶ್ರೀಧರರಂಥ ಗುರುವಿನ ಜನನವು ಆಯಿತು ಆಗಲೇ ನಮ್ಮಿ ಭುವಿಯೋಳು. ಶ್ರೀಧರರಂಥ ಗುರುವಿನ ಜನನವು ಸಮರ್ಥರಾಮರೆ ಗುರುವೆಂದರಿತು ದುರ್ಗಮದಾರಿಯ ಸಾಗಿ ನಿಂತು. ಸಮರ್ಥರಾಮರೆ ಗುರುವೆಂದರಿತು ದುರ್ಗಮದಾರಿಯ ಸಾಗಿ ನಿಂತು. ಕಾಯವ ಮರೆತು ಕಾರ್ಯವಗೈದು ನಡೆದರು ಪಥದಲ್ಲಿ ಸಾಧನೆ ಅರಿತು. ಶ್ರೀಧರರಂಥ ಗುರುವಿನ ಜನನವು ಆಯಿತು ಆಗಲೇ ನಮ್ಮಿ ಭುವಿಯೋಳು. ಶ್ರೀಧರರಂಥ ಗುರುವಿನ ಜನನವು ಜೀವನ ಸಾರವ ಜಗದಲೆ ಕಲಿಸಿ ದೀನರ ಸೇವಾ ಭಕ್ತಿ ನಡೆಸಿ. ಜೀವನ ಸಾರವ ಜಗದಲೆ ಕಲಿಸಿ ದೀನರ ಸೇವಾ ಭಕ್ತಿ ನಡೆಸಿ. ತುತ್ತಿಗೂ ರಾಮನ ನಾಮವ ಭಜಿಸಿ ಹೊತ್ತಿನ ಭಾಗವ ದೇವನ ನೆನೆಸಿ. ಶ್ರೀಧರರಂಥ ಗುರುವಿನ ಜನನವು ಆಯಿತು ಆಗಲೇ ನಮ್ಮಿ ಭುವಿಯೋಳು. ಶ್ರೀಧರರಂಥ ಗುರುವಿನ ಜನನವು ಶಿವಾನಂದರ ಆಶ್ರಯದಲ್ಲಿ ನಿಂತು ಪರದಳ್ಳಿಯಲೇ ತಪವಂಗೈದು. ಶಿವಾನಂದರ ಆಶ್ರಯದಲ್ಲಿ ನಿಂತು ವರದಳ್ಳಿಯಲೇ ತಪವಂಗೈದು. ಮನುಕುಲಗಾದರು ಸಾರ್ಥಕ ಗುರುವು ನಿತ್ಯವು ಕಾಯುವ ಸತ್ಯದ ದೇವರು. ಶ್ರೀಧರರಂಥ ಗುರುವಿನ ಜನನವು ಆಯಿತು ಆಗಲೇ ನಮ್ಮಿ ಭುವಿಯೋಳು. ಶ್ರೀಧರರಂಥ ಗುರುವಿನ ಜನನವು ಶ್ರೀಧರ 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 ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಹೊಸದೊಂದು ಸಾಹಸಕ್ಕೆ ಕೈ ಹಾಕಿದಾಗ ನನಗನ್ನಿಸ್ತದೆ ಇವತ್ತು. ಏಕೆಂದರೆ ಭಕ್ತಿ ರಸವೇ ಪ್ರಧಾನವಾಗಿ ಎಲ್ಲರೂ ಹಾಡನ್ನು ಹೇಳುವಾಗ ಮಧ್ಯದಲ್ಲಿ ನಾವು ಮಾತಾಡಬೇಕು. ಅದು ಶ್ರೀಧರ ಸ್ವಾಮಿಗಳ ಚರಿತ್ರೆಯನ್ನೇ ಹೇಳಬೇಕು. ಬಹಳ ದೊಡ್ಡ ಸಾಹಸ ಅಂತ ಭಾವಿಸ್ಕೊಳ್ತೇನೆ. ಯಾಕೆಂದರೆ
ಭಗವಾನರ ಬಗ್ಗೆ ತಿಳಿಯದೇ ಹೋದವರು ಈ ಪ್ರಾಂತ್ಯದಲ್ಲಿ ಯಾರೂ ಇಲ್ಲ ಅಂತ ಭಾವಿಸಿಕೊಳ್ತೇನೆ. ಸದಾ ಅವರ ಸ್ಮರಣೆಯನ್ನು ಮಾಡುತ್ತಾ ಕ್ಷೇತ್ರಗಳಿಗೆ ಸಂದರ್ಶನವನ್ನು ಕೊಡುತ್ತಾ ಇರುವವರೇ ಹೆಚ್ಚು. ಆ ನೆಲೆಯಲ್ಲಿ ಸಂಪೂರ್ಣವಾದಂತಹ ಅವರ ಜೀವನದ ಪ್ರತಿಯೊಂದು ಗಾಥೆಗಳನ್ನು ದಿನವೂ ಹೇಳುವವರಿದ್ದಾರೆ, ಕೇಳುವವರಿದ್ದಾರೆ. ಆ ನೆಲೆಯಲ್ಲಿ ಮತ್ತೆ ಅದನ್ನು ಹೇಳಬೇಕಾದಂತಹ ಸಂದರ್ಭ ಪ್ರಸ್ತುತಿ ಬಂದಾಗ ಅದು ಸೇವೆ ಅಂತ ನಾವು ಒಪ್ಪಿಕೊಂಡೆ. ಏಕೆಂದರೆ ನಾನು ಅವರು ಅಂತಿಮವಾಗಿ ಯಾವ ಒಂದು ಕ್ಷೇತ್ರವನ್ನು ಆಶ್ರಮವನ್ನು ಸ್ಥಾಪಿಸಿದರೂ ಅದರ ಸಮೀಪದವನೇ ಆದ ಕಾರಣಕ್ಕಾಗಿ ಮೊದಲಿನಿಂದಲೂ ಆ ಕ್ಷೇತ್ರದ ಬಗ್ಗೆ ಅವರ ಬಗ್ಗೆ ಭಕ್ತಿ ಇರುವ ಕಾರಣ ಅದೊಂದು ಸೇವೆ ಅಂತ ಒಪ್ಪಿಕೊಂಡಿದ್ದೇನೆ. ಈ ಹೊತ್ತು ಅವರ ಬಗ್ಗೆ ನಾವು ಯಾಕೆ ಕೇಳಬೇಕು ಎನ್ನುವುದು ಒಂದು ಪೂರ್ವಪೀಠಿಕೆಯಾಗಿ ಹೇಳಬೇಕಾಗ್ತದೆ. ಮಹಾತ್ಮರ ಜೀವನಗಾಥೆಯನ್ನು ಕೇಳುತ್ತಾ ಇರುವಾಗ ನಮ್ಮ ಬದುಕಿನ ಸಂಕಷ್ಟಗಳನ್ನು, ನಮ್ಮ ಕಷ್ಟ ಕೋಟಲೆಗಳನ್ನು ನಾವು ಮರೀತೇವೆ. ಮನುಷ್ಯ ಸಹಜವಾದ ಗುಣವೇ ಅದು. ಏನೋ ಬಹಳಷ್ಟು ಕಷ್ಟ ಬಂದಾಗ ನಮ್ಮಲ್ಲಿ ಬಹಳಷ್ಟು ಜನ ನಾವು ಆಡಿಕೊಳ್ಳುತ್ತೇವೆ, ಶ್ರೀರಾಮಚಂದ್ರನಂತವನಿಗೆ ಕಷ್ಟ ಬಿಡಲಿಲ್ಲ, ನಮಗೆ ಯಾವ ಲೆಕ್ಕ ಅಂತ. ಅಂದರೆ ಅಂತಹ ಮಹಾತ್ಮರು ಕಷ್ಟವನ್ನು ಅನುಭವಿಸಿ ಸಮಾಜಕ್ಕೆ ಒಂದು ನೀತಿಯನ್ನು, ಪಾಠವನ್ನು ತಿಳಿಸಿ ಹೋಗಿದ್ದಾರೆ. ಅಂತಹ ಕಷ್ಟವನ್ನು ಕೇಳುತ್ತಾ ಇದ್ದಾಗ, ಅವರು ಅನುಭವಿಸಿದಂತಹ ಕಷ್ಟವನ್ನು, ಅವರು ಸಾಧನೆಗಳನ್ನು ನೋಡ್ತಾ ಇದ್ದಾಗ ನಮಗೊಂದು ಜೀವನ ಸ್ಫೂರ್ತಿ ಎನ್ನುವುದು ಉದಯಿಸ್ತದೆ. ಸಾಮಾನ್ಯವಾಗಿ ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಳೋದಲ್ಲ. ಮಹಾಭಾರತದಲ್ಲಿ ಎಲ್ಲವನ್ನೂ ಕಳ್ಕೊಂಡು ವನವಾಸಕ್ಕೆ ಅಂತ ಹೋದಂತಹ ಧರ್ಮರಾಜನು ಅದನ್ನೇ ಯೋಚನೆ ಮಾಡಿದ್ದಾನೆ. ಬಂದವರಲ್ಲಿ ಹೇಳ್ಕೊಳ್ತಿದ್ದ, ಸ್ವಾಮಿ ನನಗೆ ಇಂತಹ ಕಷ್ಟ ಬಂತು, ರಾಜಮನೆತನದಲ್ಲಿ ಹುಟ್ಟಿದೆ, ಎಲ್ಲವನ್ನೂ ಕಳ್ಕೊಂಡೆ, ಇಂತಹ ಕಷ್ಟವನ್ನು ಅನುಭವಿಸಿದವರು ಯಾರಿದ್ದಾರೆ? ಬಂದವರು ಹೇಳ್ತಿದ್ರು, ಅಯ್ಯೋ ನೀನು ಅನುಭವಿಸುವಂತಹ ಕಷ್ಟ ಯಾವ ದೊಡ್ಡದು, ನಳ ಮಹಾರಾಜನಿಗೆ ಅಷ್ಟೆಲ್ಲ ಕಷ್ಟ ಬಂದಿತ್ತು, ಶ್ರೀರಾಮಚಂದ್ರನಿಗೆ ಅಂತಹ ಕಷ್ಟ ಬಂತು. ಹೌದು, ಹಾಗಿದ್ರೆ ಅವರ ಕಷ್ಟ ಅವರ ಜೀವನ ಏನು ಉಂಟು ಅದನ್ನು ನನಗೆ ಹೇಳಿ. ಕೇಳಿದಾಗ ಇವನಿಗೆ ಸಂತೋಷ ಆಗ್ತಿತ್ತು. ಯಾಕೆಂದ್ರೆ ಅವರು ಯಾವುದನ್ನು ಅನುಭವಿಸಿದ್ರೋ, ಯಾವುದನ್ನು ಎದುರಿಸಿದ್ರೋ ಅದರ ಮುಂದೆ ತಾನೇನೂ ಅಲ್ಲ ಎನ್ನುವ ಹಾಗೆ. ಮನುಷ್ಯ ಜೀವನದಲ್ಲಿ ಕಷ್ಟ ಬಂದಾಗ ಮಾತ್ರ ದೇವರನ್ನು ನೆನಪಿಸಿಕೊಳ್ಳುವಂತಹ ಅನಿವಾರ್ಯತೆ ಬರ್ತದೆ, ನೆನಪಿಸಿಕೊಳ್ತೇವೆ. ಅದನ್ನು ನಾನು ಸಾಮಾನ್ಯರಾಗಿ ನಮಗೆ ಮಾತ್ರ ಹೋಲಿಸಿಕೊಂಡು ಹೇಳುವುದಲ್ಲ. ಮಹಾಭಾರತದಲ್ಲಿ ಪಂಚಪಾಂಡವರ ಮಹಾಮಾತೆ ಅಂತ ಹೇಳಿಸಿಕೊಂಡಂತಹ ಕುಂತಿ ಕೃಷ್ಣನಲ್ಲಿ ಹೇಳ್ತಾಳೆ, ಸದಾ ನನಗೆ ಕಷ್ಟವನ್ನೇ ಕೊಡುತ್ತಾ ಇರು ಕೃಷ್ಣ, ಆವಾಗ ಮಾತ್ರ ನಿನ್ನನ್ನು ನೆನಪಿಸಿಕೊಳ್ಳಲಿಕ್ಕೆ ನನಗೆ ಅನುಕೂಲ ಆಗ್ತದೆ, ನಿನ್ನ ನಾಮಸ್ಮರಣೆ ಮಾಡ್ತೇನೆ. ಅಂತಹ ಕುಂತಿಯೇ ಹಾಗೆ ಹೇಳಿದ್ದಾಳೆ ಅಂತಾದರೆ ನಮ್ಮ ಜೀವನದ ಕಷ್ಟದಲ್ಲಿ ನಾವು ದೇವರನ್ನು ನೆನೆಸಿಕೊಳ್ಳುವುದು, ಅಂತಹ ಅನಿವಾರ್ಯತೆ ಬರುವುದೇನು ದೊಡ್ಡ ವಿಷಯ ಅಲ್ಲ. ಆ ನೆಲೆಯಲ್ಲಿ ನಾನು ಈ ಹೊತ್ತು ಶ್ರೀಧರ ಭಗವಾನರ, ಸದ್ಗುರು ಶ್ರೀಧರ ಸ್ವಾಮಿಗಳ ಕಥಾಮೃತವನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಹೊರಟದ್ದು ನಾನು ತಿಳಿದಷ್ಟು ಮಟ್ಟಿಗೆ. ಅವರ ಸಾಧನೆಗಳು ಏನು ಎನ್ನುವುದನ್ನು ತಿಳಿಸ್ತಾ ಸಾಗ್ತೇನೆ. ಹಾಗಂತ ಅವರು ಪ್ರವರ್ಧಮಾನಕ್ಕೆ ಬಂದಾಗ, ಲೋಕ ಸಂಚಾರ ಕೈಗೊಂಡಾಗ ನಡೆದಂತಹ ಅದೆಷ್ಟೋ ಘಟನೆಗಳು ಎಲ್ಲರಿಗೂ ವೇದ್ಯವಾದದ್ದೇ. ಆದರೆ ಬಾಲ್ಯದಿಂದ ಆರಂಭಿಸಿ ತುದಿಯವರೆಗೆ ಅವರ ಜೀವನದಲ್ಲಿ ಎಷ್ಟು ಘಟನೆಗಳು ಎಲ್ಲವನ್ನೂ ಹೇಳಲಿಕ್ಕೆ 3-4 ದಿನಗಳೇ ಬೇಕಾಗಿ ಹೋಗ್ಬೋದು. ಏಕೆಂದರೆ 65 ವರ್ಷವನ್ನು ಕಳೆದವರವರು. ಆ 65 ವರ್ಷದ ಅವರ ಜೀವನದಲ್ಲಿ ಪ್ರತಿಯೊಂದು ದಿನವೂ ಒಂದೊಂದು ಘಟನೆ ಇದೆ ಅಂತ ತಿಳಿದರೆ 23,725 ಘಟನೆ ಆಗ್ತದೆ. ಅಷ್ಟು ಹೇಳಲಿಕ್ಕೆ ನಾಲಿಗೆ ನನಗೆ ಸಾಕಾಗೋದಿಲ್ಲ, ಅಲ್ಲ ಅಷ್ಟು ಉಲ್ಲೇಖಗಳು ಇಲ್ಲ. ಹಾಗಂತ ಪ್ರಮುಖ ಘಟನೆಗಳನ್ನು ಹುಟ್ಟಿನಿಂದ ಆರಂಭಿಸಿ ಕೊನೆಯವರೆಗೆ ಎಲ್ಲಿವರೆಗೆ ಇವತ್ತು ಸಮಯ ಮಿತಿಯಲ್ಲಿ ಸಾಧ್ಯ ಆಗ್ತದೋ ಅಷ್ಟನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆ ನೆಲೆಯಲ್ಲಿ ಪೂರ್ವ ಪೀಠಿಕೆ ಇಷ್ಟಾದ ಮೇಲೆ ಮುಂದಿನ ಒಂದು ಹಾಡಿನ ನಂತರ ನಿಜವಾದ ಕಥಾರೂಪಕ್ಕೆ ಬರ್ತೇನೆ.